ಅಯೋಧ್ಯೆಯಲ್ಲಿ ಶ್ರೀರಾಮನವಮಿ ಸಂಭ್ರಮ ಅಂತೂ ಸಾಕಷ್ಟು ಇಮ್ಮಡಿಗೊಂಡಿದೆ. ಮಂದಿರ ನಿರ್ಮಾಣದ ಬಳಿಕ ಮೊದಲ ರಾಮನವಮಿ ಇದು. ಹಾಗಾಗಿ ಅಯೋಧ್ಯೆಯಲ್ಲಿ ಮೊದಲ ರಾಮನವಮಿ ಸಂಭ್ರಮ ಇದೆ. ಅಯೋಧ್ಯೆಗೆ ಈಗಾಗಲೇ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಲಕ್ಷಾಂತರ ಭಕ್ತರ ದಂಡು. ನಾಳೆ 17 ಲಕ್ಷ ಭಕ್ತರು ಅಯೋಧ್ಯೆಗೆ ಆಗಮಿಸುವಂತಹ ಒಂದು ನಿರೀಕ್ಷೆ ಇದೆ. ವಿವಿಐಪಿಯ ಒಂದು ಎಂಟ್ರಿಗೂ ಕೂಡ ಈಗಾಗಲೇ ಅದನ್ನ ಬ್ಲಾಕ್ ಮಾಡಿದ್ದಾರೆ. ಯಾವುದೇ ರೀತಿ ವಿವಿಐಪಿ ಎಂಟ್ರಿ ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ಟ್ರಸ್ಟ್ ಸ್ಪಷ್ಟಪಡಿಸಿದೆ. ಬರಬೇಡಿ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಅಂತ ಹೇಳಿ ಮನವಿ ಮಾಡ್ತಾ ಇದ್ರು ಕೂಡ ಯಾರೂ ನಿಲ್ತಾ ಇಲ್ಲ. ನಿಮ್ಮ ಊರುಗಳಲ್ಲೇ ರಾಮನವಮಿ ಆಚರಿಸಿ ಅಂತ ಹೇಳಿ ಭಕ್ತರಿಗೆ ಮನವಿ ಮಾಡಿದ್ರು ಕೂಡ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರೇ ಮನವಿ ಮಾಡಿದ್ದಾರೆ, ರಾಮ ಜನ್ಮಭೂಮಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು. ಆದರೂ ಕೂಡ ಭಕ್ತರ ದಂಡು ಹರಿದು ಬರ್ತಾ ಇದೆ. ನಾವು ಪ್ರತಿನಿಧಿ ಹರೀಶ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಮೊದಲ ರಾಮನವಮಿಯನ್ನ ಕಣ್ತುಂಬಿಕೊಳ್ಬೇಕು, ಈ ಸಂದರ್ಭದಲ್ಲಿ ಶ್ರೀರಾಮಲಲ್ಲ ದರ್ಶನವನ್ನ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕದಿಂದ ಸಾಕಷ್ಟು ಮಂದಿ ಭಕ್ತರು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಮೈಸೂರು, ಬೆಂಗಳೂರಿನಿಂದ ಸಾಕಷ್ಟು ಮಂದಿ ಭಕ್ತರು ಬಂದಿದ್ದಾರೆ. ರಾಮ ಲಲ್ಲ ದರ್ಶನವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಈ ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮಲಲ್ಲ ದರ್ಶನ ಪಡಿಬೇಕು ಅಂತ ಬಂದಿದ್ದೀರಿ, ಹೇಗೆ ಅನಿಸ್ತಾ? ಒಳ್ಳೆ ದರ್ಶನ ಸಿಗ್ಬೇಕು ನಮ್ಗೆ, ತುಂಬಾ ಸಂತೋಷ. ಫಸ್ಟ್ ನಾವು ನೆನೆಸ್ಕೊಂಡೇ ಇಲ್ಲ ಬರ್ತೀವಿ ಅಂತ. ಸೊ ಥ್ಯಾಂಕ್ಸ್ ಟು ದ ಗವರ್ಮೆಂಟ್, ಆಪರ್ಚುನಿಟಿ ಕೊಟ್ಟಿದ್ದಾರೆ. ಫಸ್ಟ್ ರಾಮನವಮಿ, ವಿ ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ಇನ್ ದಿಸ್ ಜನ್ಮಭೂಮಿ. ಮೇಡಮ್, ರಾಮ ಜನ್ಮಭೂಮಿಗೆ ಬಂದದ್ದು ತುಂಬ ಸಂತೋಷ ಆಗಿದೆ. ನಾನು ಭದ್ರಾವತಿಯಿಂದ ಬಂದಿರೋದು, ಬೇಸಿಕಲಿ ಭದ್ರಾವತಿ, ಬಟ್ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಇದೊಂಥರ ರೋಮಾಂಚನ ನಮಗೆ. ಅದು 500 ವರ್ಷದಿಂದ ನಮ್ಮ ಜನ್ಮಸ್ಥಾನಕ್ಕೆ ಬೇಕು ಬೇಕು ಅಂತ ಮಾಡಿ ಸಿಕ್ಕಿದ್ದು ನಮಗೆ ಈಗ ನಮ್ಮ ಜನರೇಷನಲ್ಲಿ ಸಿಕ್ಕಿರೋದಕ್ಕೆ ಭಾಳ ಸಂತೋಷ ಆಗ್ತದೆ. ಹೇಗಿದೆ ಅನಿಸುತ್ತೆ ರಾಮನವಮಿ ತಯಾರಿ ಅಯೋಧ್ಯೆಯಲ್ಲಿ? ರಾಮ ಆದರ್ಶ, ಕೃಷ್ಣ ಸಾಮಾಜಿಕ. ರಾಮನ ಆದರ್ಶವೇ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ನಮ್ಮ ಜೀವನ ಹೇಗೆ ಅಳವಡಿಸ್ಕೊಳ್ಬೇಕು, ಪ್ರೀತಿ ಪ್ರೇಮ ಅಂದರೆ ಏನು, ಅಣ್ಣ ತಮ್ಮ ಅಂದ್ರೇನು, ಜನರಿಗೆ ಹೇಗೆ ನಾವು ಆಡಳಿತ ಕೊಡಬೇಕು, ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಕಲಿಸ್ಕೊಟ್ಟವನು ಶ್ರೀರಾಮಚಂದ್ರ. ಈ ಪುಣ್ಯ ದಿನ ಇದೊಂಥರ ಬಹಳ ಅದ್ಭುತವಾದ, ಇದು ಹಿಂದೆ ಕೇಳಿದ್ದು ನೋಡಿರಲಿಲ್ಲ, ಆದರೆ ಈಗ ನೋಡೋವಂಥ ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ. ತುಂಬ ಆನಂದ ಆಗ್ತಾ ಇದೆ. ನಾವೆಲ್ಲ ಇವತ್ತು ತುಂಬ ಪವಿತ್ರರು ಅಂತ ನಾವು ತಿಳ್ಕೊತೀವಿ. ಇನ್ನೊಬ್ಬರು ಭಕ್ತರು ಬಂದಿದ್ದಾರೆ, ನೀವೆಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿನ ಸರ್. ಹೇಗೆ ಅನಿಸ್ತಾ ಇದೆ ಅಯೋಧ್ಯೆ ನೋಡ್ತಾ ಇದ್ರೆ? ಅಯೋಧ್ಯೆ ಹೇಗೆ ಸಿಂಗಾರಗೊಂಡಿದೆ? ರಾಮನವಮಿ ಸಂದರ್ಭದಲ್ಲಿ ನೀವು ರಾಮನ ದರ್ಶನವನ್ನ ಮಾಡ್ಲಿಕ್ಕೆ ಬಂದಿದ್ದೀರಿ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಆ್ಯಕ್ಚುಲಿ ಈ ಥರ ದರ್ಶನ ಸಿಗ್ತಾ ಇರೋದು 500 ವರ್ಷಗಳಿಂದ ನಾವು ಕಾಯ್ತಾ ಇರೋದು. ಈ ನಮ್ಮ ಕಾಲಘಟ್ಟದಲ್ಲಿ ಆಗಿದೆ. ನಮಗೆ ದರ್ಶನ ಸಿಗ್ತಾ ಇರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಅನ್ನಿಸ್ತಾ ಇದೆ. ನಿಜವಾಗ್ಲೂ ದರ್ಶನ ಚೆನ್ನಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಓಕೆನಾ? ಇಲ್ಲಿನ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಭಕ್ತರು ಹೇಳ್ತಿರುವಂಥದ್ದಷ್ಟೇ, ರಾಮನವಮಿಯ ಸಂದರ್ಭದಲ್ಲಿ ನಾವು ಅಯೋಧ್ಯೆಗೆ ಬಂದು ಶ್ರೀರಾಮಲಲ್ಲ ದರ್ಶನ ಪಡೆಯುತ್ತಿರುವಂತಹದ್ದೇ ಒಂದು ಪುಣ್ಯ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.